ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಗಳನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಗಳನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಬನ್ನಿ ಪ್ರೀತಿಯಿಂದ ಹೇಳೋಣ. ರಾಧೆ ರಾಧೆ. ಸರಕ ಕ್ಯಾಚ್. ವರ್ಷ ಏನ್ರವ ಇದು ಆಟ ನಿಮ್ದು? ಅಲ್ಲ ಜ್ಯೂಸ್ ಮಾಡ್ತಾನೆ ಅಂತ ಬಂದು ಆಡ್ಕೊಂತ ಕುಂತಿರಲ್ಲಮ್ಮ ನೀವು. ಇದು ಏನ್ ಹಣ್ಣು ಅಂತ ಗೊತ್ತಾಗ್ಲಿಲ್ಲ ಅತ್ತಮ್ಮ, ಅದಕ್ಕೆ ಆಟಾಡ್ತಾ ಇದ್ವಿ. ಇದ್ರ ಹೆಸರು ಏನತ್ತಮ್ಮ? ಅದ್ರ ಹೆಸರು ಜ್ಯೂಸ್ ಮಾಡೋದು, ಚಕೋತ ಹಣ್ಣು ಅಂತ ಅದು. ಹೌದಾ? ಅದ್ರಲ್ಲಿ ಜ್ಯೂಸ್ ಮಾಡ್ತಾರೆ. ಅದೇ ಇವತ್ ಮಾಡೋದು. ಸರಿ ಅತ್ತಮ್ಮ. ಜ್ಯೂಸ್ ಮಾಡೋಣ ಆಗಿದ್ರೆ. ಹಿಂಗೆ ಹೆಚ್ಲಾಕ? ಫ್ಲವರ್ ತರ ಆಯ್ತು, ಚೆನ್ನಾಗ್ ಕಾಣಿಸುತ್ತೆ. ಸರಿ. ವರ್ಷಿತಾ, ಆತಮ್ಮ. ಎಲ್ಲ ಕೆಲಸ ಮಾಡ್ತಿ ಬಿಡ ನೀನು. ಮತ್ತೆ ಕುರಿ ಕಾಳು ತೊಳೆದಿ, ಕೋಳಿ ಇದು ಕುರಿ ತಲಿ ತೊಳೆದಿ, ಈಗ ಚಕೋತ ಹಣ್ಣು ಹೆಚ್ಚಕತ್ತೆ ಕ್ಲೀನ್ ಆಗಿ. ಹೇಳ ನೀನು. ಏನ್ರಕ್ಕ ಸುಮ್ನೆ ಕುತ್ಕೊಂಡಿರಲ್ಲ, ಏನಾರ ಮಾತಾಡ್ರಿ. ಅತ್ತೆಮ್ಮ, ಇದರಿಂದ ಜ್ಯೂಸ್ ಅಷ್ಟೇನಾ, ಬೇರೆ ಏನಾದ್ರು ಮಾಡ್ಬೋದಾ? ಇದರಿಂದ ಅಂದ್ರೆ ಮೂಸಂಬಿ ತೊಳಿ ತರ ಇರ್ತತಲ್ಲ, ಅದು ಉದ್ರು ಅದನ್ನ ತೆಗೆದು ಅದಕ್ಕೊಂದ್ ಸ್ವಲ್ಪ ಉಪ್ಪು ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತತಿ. ಆ ತರನು ಚೆನ್ನಾಗಿರ್ತತಿ. ಚಕೋತಹಣ್ಣಿನ ಫ್ಲವರ್ ಸೂಪರ್ ಆಗಿ ಕಾಣ್ತೈತೆ ವರ್ಷಿತಾ. ಹೌದಾ? ಬರ್ರಿ ಮತ್ತೆ ಜ್ಯೂಸ್ ಮಾಡೋಣ. ಪಿಂಕ್ ರೋಸ್ ತರ ಕಾಣಿಸ್ತೈತ್ ನೋಡು, ಲೋಟಸ್ ತರ. ಅತ್ತೆಮ್ಮ, ಈ ತರನೇ ಬಿಡಿಸ್ಬೇಕಾ ಇದನ್ನ? ಉದ್ರಾಗಿ ಬಿಡ್ತದೆ. ಸೇಮ್ ಕಿತ್ಲೆ ಹಣ್ಣಿನ ತರಕ ಈ ತರ ಪಲ್ಪ್ ಈ ತರ ಬಿಡಿಸಿದ್ರೆ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿ, ತಿನ್ನಕ್ಕೂ ಚೆನ್ನಾಗಿದೆ. ಉದುರ್ಸ್ಬೇಕು ಇದನ್ನ. ಎಷ್ಟು ಪಲ್ಪಿ ಅನ್ಸತ್ತಲ್ಲ. ಎಣ್ಣೆ ಹಂಗಿದು. ಇದು ಎಲ್ಲಿ ಸಿಗುತ್ತಮ್ಮ? ಇದು ಆ ಕಡೆ ಸೊರಬ ಸಾಗರ ಆ ಕಡೆಗೆಲ್ಲ ಸಿಗ್ತತಿ. ಆದ್ರೆ ಸೊರಬದ ನಮ್ ಬೀಗರದಾರೆ, ಅವರು ಹಣ್ಣು ಅಲ್ಲಿ ಸಿಕ್ತು ಅಂತ ತಗೊಂಬಂದಿದ್ರ. ಅದ್ರಲ್ಲಿ ಒಂದು ಜ್ಯೂಸ್ ಮಾಡ್ತದವಮ್ಮ ನಾವು. ಆತಮ್ಮ, ನಾನು ಇವತ್ತು ಒಂದು ಒಗಟ್ ಕೇಳ್ತೀನಿ, ಉತ್ತರ ಹೇಳ್ರಿ. ಒಂದೇ ಧ್ವನಿ, ಸಾವಿರಾರು ಬಾಯಿ, ಯಾರ ಧ್ವನಿ ಬೇಕಾದರೂ ನಾನು ಕೊಡುತ್ತೇನೆ. ನಾನು ಯಾರು ಹೇಳಿ ನೋಡೋಣ. ವರ್ಷಿತಾ, ಅತ್ತಮ್ಮ ಏನಮ್ಮ ಯೋಚನೆ ಮಾಡಿ ಕಣ್ಣು ಹಿಡೀರಿ. ಹಣ್ಣು ಬಿಡಿಸಾಗದ್ರೊಳಗೆ ಹೇಳ್ರಿ ಉತ್ತರನ. ಸರಿ ಅಕ್ಕ. ಜ್ಯೂಸ್ ಮಾಡೋ ಅಷ್ಟೊತ್ತಿ ಆದ್ರೂ ಹೇಳ್ತೀವಿ, ಇವಾಗ ಆಗ್ಲಿಲ್ಲ ಅಂದ್ರೆ. ಹಂಗ ಮಾಡ್ರಿ, ಜ್ಯೂಸ್ ಮಾಡಕ್ಕೆ ಹೇಳ್ರಿ. ಟಿವಿ ಅಲ್ಲ, ಸ್ವಲ್ಪ ರಿಲೇಟೆಡ್ ಆನ್ಸರ್. ಯೋಚನೆ ಮಾಡ್ರಿ. ಹತ್ರ ಬಂದಿರ ಸ್ವಲ್ಪ. ವರ್ಷ ಅಕ್ಕ ನೆನ್ಪ್ ಮಾಡ್ಕ. ಏನು ಗೊತ್ತಾಗ್ತಾ ಇಲ್ಲ ಅಕ್ಕ. ಬೇಗ ಮಾಡ್ರಿ. ಟಿವಿಗೆ ಹತ್ರ ಆಗಿದೀವಿ ಅಂದ್ಮೇಲೆ ಇನ್ನ ಅದಕ್ಕೆ ಹತ್ರ ಆಗಲ್ವಾ ಆನ್ಸರಿಗೆ. ಒಟ್ಟಿ ಜ್ಯೂಸ್ ಮಾಡಕ್ಕೆ ತಿಳಿಸ್ರಮ್ಮ ಏನು ಅಂತ. ನಾನು ಯೋಚನೆ ಮಾಡ್ತಾನೆ. ನಮ್ ವೀಕ್ಷಕರು ಯೋಚನೆ ಮಾಡ್ಲಿ ಇದಕ್ಕೇನು ಉತ್ತರ ಅಂತ, ಲಾಸ್ಟಿಗೆ ಹೇಳೋಣ. ಈಗ ಹಣ್ಣ ಫುಲ್ ಆಗಿದೆ, ಇವಾಗ ಮಿಕ್ಸಿಗೆ ಹಾಕೋಣ. ಕ್ಲೋಸ್ ಮಾಡೋಣ. ಇವಾಗ ಶುಗರ್ ಆಡ್ ಮಾಡ್ತಿದೀವಿ, ಒಂದು 4 ಸ್ಪೂನ್ ಅಷ್ಟು. ನೀರ್ ಹಾಕ್ತಿದೀವಿ. ಈಗ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡೋಣ. ಜ್ಯೂಸ್ ಆಗಿದೆ, ಇವಾಗ ತೆಗಿಯೋಣ.
ಚಾಟ್ಸ್ ರೆಡಿ ಮಾಡೋಣ ಇವಾಗ. 1/4 ಸ್ಪೂನ್ ಖಾರದ ಪುಡಿ ಹಾಕೋಣ. ಅದೊಂದು ಅರ್ಧ ಸ್ಪೂನ್ ಅಷ್ಟು ಹಾಕು. ಕಲ್ಸುತ್ತಾರ. ಒಂದ್ ಸ್ವಲ್ಪ ಸಕ್ಕರೆ ಹಾಕಕ್ಕ. ಒಂದ್ ಅರ್ಧ ಸ್ಪೂನ್ ಸಕ್ಕರೆ ಹಾಕು. ಸ್ವಲ್ಪ ಹುಳಿ ಹುಳಿ ಇರುತ್ತಲ್ಲ, ಸ್ವೀಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಹುಳಿ ಚೆನ್ನಾಗಿ ಅನಿಸುತ್ತೆ. ಈಗ ಮಿಕ್ಸ್ ಮಾಡೋಣ. ಈ ಹಣ್ಣು ತಂದಿದ್ದೀರಲ್ಲ, ಇದರಿಂದ ಏನಾರ ಉಪಯೋಗ ಹೆಲ್ತ್ಗೆ, ಸ್ಕಿನ್ಗೆ ಯಾವ್ದಾದ್ರು? ತುಂಬಾ ಹೆಲ್ತಿ ಉಪಯೋಗ ಐತಕ್ಕ. ಹೆಣ್ಮಕ್ಳಿಗಂತೂ ಇಷ್ಟ ಆಗೋ ತರ ಹೇಳ್ಬೇಕು ಅಂದ್ರೆ ಸ್ಕಿನ್ ಗ್ಲೋ ಆಗತ್ತೆ ಈ ಹಣ್ಣು ತಿನ್ನೋದ್ರಿಂದ. ಚೆನ್ನಾಗತ್ ನೋಡು. ಇದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಒಂಥರ ಹಂಗೆ ಅನ್ಕ. ಚಾಟ್ಸ್ ಇವಾಗ ರೆಡಿ ಆಗಿದೆ. ಪ್ರಭಕ್ಕ, ಚಕೋತ ಹಣ್ಣಿನ ಸ್ನಾಕ್ಸ್ ರೆಡಿ ಆಗಿದೆ, ಟೇಸ್ಟ್ ಮಾಡು. ಅತ್ತೆಮ್ಮ, ನೀವು ಚಕೋತ ಹಣ್ಣಿದ್ದು ಜ್ಯೂಸ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಆತಮ್ಮ ನೋಡ್ದೆ ಜ್ಯೂಸ್ ಕುಡಿದು ಮಕ ಬೆಳ್ಳಗಾಗಬೇಕು. ತುಂಬಾ ಚೆನ್ನಾಗಿದೆ ತರ. ಖಾರ, ಉಪ್ಪು, ಹುಳಿ, ಕುಡಿಯೋಕೆ ಭಾರಿ ಮಸ್ತ್ ಐತಿ. ಸೂಪರ್ ಚೆನ್ನಾಗೈತಿ. ನಾನು ಅವಾಗ್ಲೇ ಒಗಟ್ ಕೇಳಿದ್ನಲ್ಲ, ಉತ್ತರ ಗೊತ್ತಾಯ್ತಾ? ಹ್ಞೂ ಅಕ್ಕ, ಗೊತ್ತಾಯ್ತು. ಏನ್ ಹೇಳು? ಹೇಳ ಹೇಳು. ರೇಡಿಯೋ. ಕರೆಕ್ಟ್ ಆನ್ಸರ್. ಹೌದಾ? ನಾವು ಯಾವ ಸಾಂಗ್ ಆದ್ರೂ ಪ್ಲೇ ಮಾಡಬಹುದು, ಯಾರ ವಾಯ್ಸ್ ಆದ್ರೂ ಪ್ಲೇ ಮಾಡಬಹುದು. ಅದೇ ಆನ್ಸರ್. ಈ ಜ್ಯೂಸ್ ವಿಧಾನ ಮತ್ತೆ ಚಾಟ್ಸ್ ವಿಧಾನ ನಿಮಗೆ ಇಷ್ಟವಾದರೆ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.